ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಗೊಜ್ಜು ಅವಲಕ್ಕಿ. ಇದನ್ನು ಒಂದು 10-15 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಈಗ ಸುಲಭವಾಗಿ ರುಚಿಯಾಗಿ ಗೊಜ್ಜು ಅವಲಕ್ಕಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಅರ್ಧ kg ಅವಲಕ್ಕಿ ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಈ ಮೀಡಿಯಮ್ ಅವಲಕ್ಕಿ ಅರ್ಧ kg ಮೀಡಿಯಮ್ ಅವಲಕ್ಕಿ ತೊಗೊಂಡು ಚೆನ್ನಾಗಿ 1-2 ಸಾರಿ ತೊಳೆದಿಟ್ಟಿದ್ದೀನಿ. ನೋಡಿ, ಇವಾಗ ನೀವು ನೋಡ್ತಿರ್ಬೋದು, 1-2 ಸಾರಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಹುಣಸೆಹಣ್ಣು, ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನ ನೆನೆಸಿಟ್ಟಿದ್ದೀನಿ. ಇವಾಗ ಒಂದು ಬಾಣಲೆ ತೊಗೊಂಡು ಬಾಣಲೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ತೀನಿ. ಮೊದಲು ನಾನು ಕಡಲೆಕಾಯಿ ಬೀಜನ ಕರೆದಿಟ್ಕೊತೀನಿ. ಯಾಕೆ ಅಂತಂದರೆ ನಾವು ಗೊಜ್ಜು ಅವಲಕ್ಕಿ ಜೊತೆ ಹಾಕಿಬಿಟ್ರೆ ಕಡಲೆಕಾಯಿ ಬೀಜ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ತಿನ್ನುವಾಗ ಈ ಥರ ಎಣ್ಣೆಲಿ ಕರೆದಿಟ್ಬಿಟ್ಟು ನಾವು ತಿನ್ನುವಾಗ ಕಡಲೆಕಾಯಿ ಬೀಜನ ಹಾಕ್ಕೋಬೇಕು. ಆವಾಗ ಕಡಲೆಕಾಯಿ ಬೀಜ ಗರಿಗರಿಯಾಗೇ ಇರುತ್ತೆ. ಇವಾಗ ಕಾದಿರೋ ಎಣ್ಣೆಗೆ ನಾನು ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕಿದ್ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ತೀನಿ. ಒಂದೊಂದು ಚಮಚ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗೋವರೆಗೂ ಕೂಡ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಉರಿನಲ್ಲಿ. ಇವಾಗ ಒಂದು 7-8 ಹಸಿರುಮೆಣ್ಸಿನ್ಕಾಯಿ, ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ರಿ. ನಾನೊಂದು 7-8 ಹಸಿರುಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಒಂದು 2 ಗೆಡ್ಡೆ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ಜಾಸ್ತಿ ಹಾಕಿದರೆ ಸ್ವೀಟ್ನೆಸ್ ಇರುತ್ತೆ, ಚೆನ್ನಾಗಿರುತ್ತೆ ಗೊಜ್ಜು ಅವಲಕ್ಕಿ. ನಾನು 2 ಗೆಡ್ಡೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಮೆತ್ತಗಾಗೋರು ಕೂಡ ಫ್ರೈ ಮಾಡ್ತೀನಿ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇವಾಗ ನೋಡಿ, ಈರುಳ್ಳಿ ಮೆತ್ತಗಾಗಿದೆ. ಇವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ನಾನು. ಇವಾಗ ನಾವು ನೆನೆಸಿಟ್ಟಿದ್ವಲ್ಲ ಹುಣಸೆ ಹಣ್ಣಿನ ರಸನ ಹಾಕ್ತೀನಿ. ಹುಣಸೆಹಣ್ಣಿನ ರಸ ಹಾಕಿದ ಮೇಲೆ ಹುಣಸೆಹಣ್ಣಿಂದ ರಸದ ಹಸಿದು ವಾಸನೆ ಹೋಗಬೇಕು. ನೋಡಿ, ಬೆಲ್ಲ ಇವಾಗ ಹಾಕ್ತಾಯಿದ್ದೀನಿ. ಆವಾಗಲೇ ನಾನು ಉಪ್ಪು ಹಾಕಿದ್ದು, ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಅರಿಶಿನ ಹಾಕ್ತೀನಿ. ಹುಳಿ ಸಿಹಿ ಖಾರ ಇರುತ್ತೆ. ಬೆಲ್ಲನ ಕಡಿಮೆ ಹಾಕ್ಕೊಳ್ರಿ, ಇದು ಆಪ್ಷನಲ್ಲು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೆಲ್ಲನ ಹಾಕ್ಬಿಡ್ರಿ. ಈಗ ಅರಿಶಿನ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು, 1 ನಿಮಿಷ ಫ್ರೈ ಮಾಡಬೇಕು. ಇವಾಗ ಸಾರಿನ ಪುಡಿ ಹಾಕ್ತೀನಿ. ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಇವಾಗ ಸಾರಿನ ಪುಡಿ 1-2 ಚಮಚ ಸಾರಿನ ಪುಡಿ ಹಾಕ್ತೀನಿ, ಬೇಳೆ ಸಾರಿನ ಪುಡಿ. ಈಗ ಬೇಳೆ ಸಾರಿನ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಸುತ್ತ ಎಣ್ಣೆ ಬಿಟ್ಕೋಬೇಕು. ನೋಡಿರಿ, ಈ ಥರ ಫ್ರೈ ಮಾಡಬೇಕು. ಇವಾಗ ನೋಡ್ತಾ ಇರ್ಬೋದಲ್ಲ ನೀವು, ಈ ಥರ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು, ಸುತ್ತ ಎಣ್ಣೆ ಬಿಟ್ಕೋಬೇಕು. ಇವಾಗ ನಾವು ನೆನೆಸಿಟ್ಟಿರೋ ಅವಲಕ್ಕಿನ ಹಾಕ್ತಾಯಿದ್ದೀನಿ. ಈ ಅವಲಕ್ಕಿಗೆ ನೆನೆಸಿಟ್ಟಿರೋ ಅವಲಕ್ಕಿಗೆ ನಾನು ತೆಂಗಿನ ತುರಿ ಮತ್ತು ಉಪ್ಪನ್ನು ಹಾಕಿದ್ದೆ. ಆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ನಾವು ಅವಲಕ್ಕಿನ ತೊಳೆದುಬಿಟ್ಟು ಇಡ್ತೀವಲ್ಲ, ಆವಾಗಲೇ ಉಪ್ಪು ಮತ್ತು ತೆಂಗಿನ ತುರಿನ ಹಾಕಿ ಕಲಸಿ ಇಟ್ಟಿದ್ದೆ ನಾನು. ಆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಇವಾಗ ಅವಲಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದೊಡ್ಡೂರಿ ಇಟ್ಕೊಂಡು ಮಿಕ್ಸ್ ಮಾಡಿರಿ. ಈಗ ಅದು ಮಿಕ್ಸ್ ಮಾಡಿದ ಮೇಲೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಬೇಗನೆ ಆಗುತ್ತೆ, ಒಂದು 10-15 ನಿಮಿಷದಲ್ಲಿ ಕೂಡ ಮಾಡ್ಕೊಬಿಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದನ್ನು ದೇವಸ್ಥಾನದಲ್ಲಿ ಪ್ರಸಾದನಾಗಿ ಕೊಡ್ತಾರೆ. ಅಂದರೆ ದೇವಸ್ಥಾನದಲ್ಲಿ ಪ್ರಸಾದ ಮಾಡಬೇಕಾದ್ರೆ ಈರುಳ್ಳಿ ಹಾಕಬಾರ್ದು, ಮನೇಲಿ ಮಾಡ್ಕೋಬೇಕಾದ್ರೆ ಈರುಳ್ಳಿ ಹಾಕಬೇಕು. ನಾನಿಲ್ಲಿ ಮನೇಲಿ ಮಾಡೋದ್ರಿಂದ ಈರುಳ್ಳಿ ಹಾಕಿದ್ದೀನಿ. ಇವಾಗ ನೋಡಿ, ರೆಡಿ ಆಯಿತು, ಗೊಜ್ಜು ಅವಲಕ್ಕಿ ರೆಡಿ ಆಯಿತು. ಇದನ್ನು ಮೊಸರು ಜೊತೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಈಗ ಗೊಜ್ಜು ಅವಲಕ್ಕಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.